ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12. ಓಕೆ, ಈ ಎರಡು ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತನಾಡಿ ಮೇಡಮ್ ಅಂತೇಳಿ ಒಬ್ರು ಕಮೆಂಟ್ ಮಾಡಿದ್ರು. ನಮ್ಮ ಗಿಲ್ಲಿ ನಟ ಮತ್ತು ರಕ್ಷಿತನ ಬಗ್ಗೆ ಮಾತನಾಡಿ ನಿಮಗೆ ಏನು ಅನಿಸುತ್ತೆ ಮೇಡಮ್? ನನ್ಗೆ ಯಾಕೋ ರಕ್ಷಿತನ್ಗೆ ಗಿಲ್ಲಿ ನಟನ ಮೇಲೆ ಒಂದು ಲವ್ ಇದೆ ಅಂತ ಅನ್ನಿಸ್ತಾ ಇದೆ, ಪ್ರೀತಿ ಇದೆ ಅಂತ ಅನ್ನಿಸ್ತಾ ಇದೆ ಮೇಡಮ್. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತೇಳಿ ತುಂಬ ಕ್ಯೂಟಾಗಿ ಕೇಳಿದ್ದಾರೆ. ನನಗೂ ಕೂಡ ಹಾಗೆ ಅನಿಸುತ್ತೆ. ಯಾಕೆಂದರೆ ಫಸ್ಟು ತುಂಬ ಜನ ಗಿಲ್ಲಿ ನಟ ಒಳ್ಳೆ ಅಣ್ಣ ತಂಗಿ ಅಂತ ಇದ್ರು. ಅವಾಗ ನಾನೇ ಕೂಡ ಒಂದ್ಸರಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು, ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಚೀಚಿ ರಕ್ಷಿತನ್ನು ಮತ್ತು ಗಿಲ್ಲಿನೂ ಯಾವುದೇ ಕಾರಣಕ್ಕೂ ಅಣ್ಣ ತಂಗಿ ಅಂತ ಹೇಳಕ್ಕೆ ಹೋಗ್ಬೇಡಿ. ಓಕೆ, ನಮ್ಮ ಮಾಳು ಮತ್ತು ನಮ್ಮ ರಕ್ಷಿತ ಒಳ್ಳೆ ಅಣ್ಣ ತಂಗಿ ಬಾಂಡ್ ಇದೆ, ಸೂಪರ್. ಬಟ್ ಗಿಲ್ಲಿ ನಟನ್ನ ಯಾವತ್ತೂ ಕೂಡ ರಕ್ಷಿತ ಅಣ್ಣನಾಗಿ ನೋಡಿಲ್ಲ. ಇದು ನಿಮ್ಗೊಂಚೂರು ಇದಾಗ್ಬೋದು, ಇದು ಸತ್ಯ. ಇದು ಗಿಲ್ಲಿ ನಟನ್ನ ಆಯ್ತಾ ಯಾವತ್ತೂ ರಕ್ಷಿತ ಅಣ್ಣನಾಗಿ ನೋಡೇ ಇಲ್ಲ. ಅವಳು ತುಂಬ ಅಡ್ಮೈರ್ ಮಾಡ್ತಾಳೆ. ನಾನು ಇನ್ನೂ ಹೇಳ್ಬೇಕು ಅಂತಂದರೆ, ನಿನ್ನೆ ಒಂದು ಏನು ಈ ಹಾವು ಏಣಿದು ಒಂದು ಗೇಮ್ ಇತ್ತಲ್ಲ, ಅದರಲ್ಲಿ ಏಣಿಗೆ ನಮ್ಮ ಗಿಲ್ಲಿನ ನಿಲ್ಲಿಸಿ ರಕ್ಷಿತ ಮಾತನಾಡಿದ ವಿಧಾನ ನನಗೆ ತುಂಬ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಆಯಿತಾ, ಇದೊಂಥರ ಹೆಂಗೆ ಗೊತ್ತಾ, ಗಿಲ್ಲಿ ಮೇಲೆ ರಕ್ಷಿತನಿಗಿರೋದು ಪ್ರೀತಿ ತುಂಬಿದ ಸ್ನೇಹ. ಅಂದರೆ ಪ್ರೀತಿ ತುಂಬಿದೆ, ಅದು ಸ್ನೇಹದಿಂದ ಕೂಡಿದೆ ಅಂತ ಹೇಳ್ತೀನಿ. ಅವಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು ಅಂತಂದರೆ ಗಿಲ್ಲಿ ಬಗ್ಗೆ. ಒಂದು ಕ್ಷಣ ನನಗೇನೆ ಒಂಥರ ಮೈ ರೋಮಾಂಚನ ಆಯಿತು. ಅಂದರೆ ನನಗೆ ತುಂಬ ಲೈವ್ಲಿಯಾಗಿರೋದು ಇಷ್ಟ. ಗಿಲ್ಲಿ ನಟ ಹಂಗಿದ್ದಾನೆ, ಅಂದರೆ ತುಂಬ ಲೈವ್ಲಿ ಆಗಿದ್ದಾನೆ ಗಿಲ್ಲಿ ನಟ. ಹಾಗಾಗಿ ನನಗೆ ತುಂಬ ಇಷ್ಟ. ನಾನು ಕೂಡ ಲೈವ್ಲಿ ಆಗಿರೋದನ್ನು ಬಯಸ್ತೀನಿ. ಹಾಗಾಗಿ ನನಗೆ ಗಿಲ್ಲಿ ನಟನ ಕಂಡ್ರೆ ಇಷ್ಟ. ಅವ್ನು ಲೈವ್ಲಿ ಆಗಿದ್ದಾನೆ, ಅವನು ಏಣಿ ಆಗಿದ್ದಾನೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ. ಆ ಮುಖದಲ್ಲಿ ಇದ್ದಂತಹ ನಗು, ಆ ಪ್ರೀತಿ, ಅದೆಲ್ಲವೂ ಕೂಡ ಕಾಣಿಸ್ತು. ಅಂದರೆ ನಾನು ಯಾವಾಗಲೂ ನಿಮಗೆ ಒಂದೊಂದ್ಸರಿ ಹೇಳ್ತಾ ಇದ್ದೆ, ನೀವು ನೆನಪಿದೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ಅಂದರೆ ಗಿಲ್ಲಿ ನಟ ಏನಾದರೂ ಕಾಮಿಡಿ ಮಾಡ್ತಾ ಇದ್ರೆ, ಗಿಲ್ಲಿ ನಟ ಏನಾದರೂ ಮಾತಾಡ್ತಾ ಇದ್ರೆ ರಕ್ಷಿತ ಅಡ್ಮೈರ್ ಮಾಡ್ತಾಳೆ. ಕುತ್ಕೊಂಡು ಅವಳು ಲುಕ್ ನೋಡ್ಬೋದು ನೀವು, ರಕ್ಷಿತನ ಲುಕ್ಕು ಯಾವಾಗಲೂ ಗಿಲ್ಲಿ ನಟನ ಮೇಲೆ ಇರುತ್ತೆ. ಅಡ್ಮೈರ್ ಮಾಡ್ತಾಳೆ, ಅಂದರೆ ಆ ಪ್ರೀತಿಯಿಂದ ನೋಡ್ತಾ ಇರ್ತಾಳೆ, ಅಡ್ಮೈರ್ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ನಾನು ತುಂಬ ಸರಿ ಹೇಳಿದ್ದೀನಿ ಕೂಡ. ನಿನ್ನೆ ನನಗೆ ಏನು ಆ ಸಂಡೇ ಎಪಿಸೋಡಲ್ಲಿ ಹಾವು ಏಣಿ ಏನೊಂದು ಅದು ಗೇಮಲ್ಲಿ ರಕ್ಷಿತ ಗಿಲ್ಲಿ ಬಗ್ಗೆ ಆಯಿತಾ ಮನಸ್ಸು ತುಂಬಿ ಮಾತನಾಡಿದ್ದು, ಅಂದರೆ ಆ ಲೈವ್ಲಿ ಆಗಿರೋದು ನನಗಿಷ್ಟ. ಗಿಲ್ಲಿ ನಟ ಹಂಗಾಗೇ ನನಗಿಷ್ಟ. ನಾನು ಕೂಡ ಅದೇ ಥರ ಲೈವ್ಲಿ ಆಗಿರ್ತೀನಿ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳೋದು. ಅದೇ ನಾನು ಹೇಳಿಲ್ವಾ, ಯಾರ ಒಲವು ಯಾರ ಮೇಲೋ ಆಯಿತಾ, ಯಾರ ಪ್ರೀತಿ ಯಾರ ಮೇಲೋ ಆಯಿತಾ, ಜೆನ್ಯೂನ್ ಪ್ರೀತಿ ಜೆನ್ಯೂನ್ ಗೆಳೆತನ ಇದೆಯಲ್ಲ, ಅದನ್ನು ತೋರಿಸ್ಕೋಬೇಕು ಅಂತಲೇ ಇಲ್ಲ. ಏಕೆಂದರೆ ಯಾರು ನಮ್ಮ ರಕ್ಷಿತಾ, ಶಿ ಆಲ್ಸೋ ಮೆಚ್ಯೂರ್ಡ್ ಆಯಿತಾ. ಈಗ ಅವಳಿಗೆ 24 ವರ್ಷ, ಅವಳಿಗೂ ಆಯಿತಾ ಈ ಪ್ರೀತಿ ಮಾಡೋ ವಯಸ್ಸು. ಹಾಗಾಗಿ ಅವಳಿಗೆ ಏನು ಗೊತ್ತಾ ಭಯ, ಗಿಲ್ಲಿ ನಟನ ಹತ್ರ ಏನಾದರೂ ಒಂದು ಮಾತನಾಡೋಕೆ ಅವಳು ಇಷ್ಟಪಡ್ತಾಳೆ. ಬಟ್ ಅವಳಿಗೆ ಭಯ, ಏನು ತಿಳ್ಕೊಂಡು ಬಿಡ್ತಾನೋ ಗಿಲ್ಲಿ ಅನ್ನೋದು. ಅಂದರೆ ಆ ಫ್ರೆಂಡ್ಶಿಪ್ಪನ್ನ ಬ್ರೇಕ್ ಮಾಡೋಕೆ ಅವಳಿಗೆ ಇಷ್ಟ ಇಲ್ಲ. ನೀವು ನೋಡಿರ್ಬೋದು, ಗಿಲ್ಲಿ ನಟನಿಗೆ ಆಯಿತಾ ಅವ್ನು ಮನೆ ಕೆಲಸ ಮಾಡಲಿಲ್ಲ ಅಂದರೆ ಎಲ್ಲ ಮನೆ ಕೆಲಸ ಮಾಡ್ಕೊಡೋದು ರಕ್ಷಿತ. ಗಿಲ್ಲಿ ನಟ ಹೊಟ್ಟೆ ಹಸ್ತಿದೆ ಅಂತಂದರೆ ಅಡುಗೆ ಮಾಡ್ಕೊಡೋದು ರಕ್ಷಿತ. ಗಿಲ್ಲಿ ನಟ ಏನೇ ಹೇಳಿದ್ರು ಒಂದು ಚೂರು ಕೋಪ ಮಾಡ್ಕೊಂಡಂಗೆ ಆಯಿತಾ ಎಲ್ಲದನ್ನು ಆಯಿತಾ ತೊಗೊಂಡೋಗಿ ಕೊಡೋದು ರಕ್ಷಿತ. ಒಂದಿನ ನೈಟು ಲೈವಲ್ಲಿ ನೋಡಿದ್ದು ನಾನಿದು, ಪಾಪ ತುಂಬ ನಿದ್ದೆ ಬರುತ್ತಿರುತ್ತೆ ರಕ್ಷಿತನಿಗೆ. ಗಿಲ್ಲಿ ನಟ ಆಲೂಗೆಡ್ಡೆನ ಏನೋ ಒಂಚೂರು ಮಾಡಿಕೊಡು ತುಂಬ ಅಲ್ಲೇ ನೈಟು ಆಯಿತಾ, ತಡಿ ನಾನು ಒಂದು 5 ನಿಮಿಷ ಮಲ್ಕೊಂಡು ಮಾಡ್ಕೊಡ್ತೀನಿ ಅಂತ 5 ನಿಮಿಷ ಮಲಗಿ ಮತ್ತೆ ಹೋಗಿ ಹುಡುಗಿ ಮಾಡಿಕೊಡ್ತು. ಅಂದರೆ ನಾನು ಅದೇ ಹೇಳ್ತಾ ಇದ್ದೀನಲ್ವಾ, ಗೇಮಿಗೋಸ್ಕರ ಜೊತೆಗಿರೋದು ಬೇರೆ, ಗೇಮಿಗೋಸ್ಕರ ಡ್ರಾಮಾ ಮಾಡೋದು ಬೇರೆ. ಬಟ್ಟು ನಿಜವಾಗಿ ಜೆನ್ಯೂನ್ನಾಗಿ ಒಳಗಡೆಯಿಂದ ಒಬ್ರನ್ನ ಆಯಿತಾ ಪ್ರೀತಿ ಮಾಡೋದು, ಒಬ್ಬರಿಗೆ ಆಯಿತಾ ರೆಸ್ಪೆಕ್ಟ್ ತೋರಿಸೋದು, ಅಂದರೆ ಆ ಫ್ರೆಂಡ್ಲಿನೆಸ್ನಲ್ಲಿ ಆಯಿತಾ ಆ ಫ್ರೆಂಡ್ ಅನ್ನೋದನ್ನು ಆ ಪ್ರೀತಿಯಿಂದ ನೋಡೋದಿದೆಯಲ್ಲ, ಅಂದರೆ ಪ್ರೀತಿ ತುಂಬಿದ ಸ್ನೇಹ ಅಂತಾರಲ್ಲ, ಅದನ್ನು ನಾನು ರಕ್ಷಿತಲ್ಲಿ ನೋಡಿದೆ. ರಕ್ಷಿತನಿಗೆ ಗಿಲ್ಲಿ ನಟನ ಕಂಡ್ರೆ ತುಂಬ ಇಷ್ಟ. ನನಗಂತೂ ಈ ಒಂದು ಬಾಂಡಿಂಗ್ ನನಗೆ ತುಂಬ ತುಂಬ ಇಷ್ಟ ಆಗಿದೆ. ಬಿಗ್ ಬಾಸ್ ಪ್ಲೀಸ್ ರಕ್ಷಿತನಿಗೂ ಗಿಲ್ಲಿ ನಟನಿಗೂ ಯಾವ್ದಾರ ಒಂದು ಜೋಡಿ ಗೇಮ್ ಕೊಡಿ. ನಾನು ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅವರಿಬ್ಬರು ಮಾತಾಡ್ತಿದ್ರೆ, ಅವರಿಬ್ಬರು ಜೊತೆಲಿದ್ದರೆ ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಪ್ಲೀಸ್ ಬಿಗ್ ಬಾಸ್ ಗಿಲ್ಲಿ ನಟ ರಕ್ಷಿತನಿಗೆ ಒಂದು ಏನಾದರೂ ಒಂದು ಜೋಡಿಯಾಗಿ ಗೇಮ್ ಕೊಡಿ ಅಂತೀನಿ. ನೋಡಿ, ಯಾವಾಗಲೂ ಅಷ್ಟೇ ಪ್ರೀತಿ ಮನಸ್ಸಿನಿಂದ ಬರಬೇಕು ಆಯಿತಾ. ಪ್ರೀತಿ ಅದು ನಾವು ಹೇಳ್ದೇನೆ ನೋಡುವವರಿಗೆ ಅರ್ಥ ಆಗಬೇಕು. ಬಿಗ್ ಬಾಸ್ 11ನಲ್ಲಿ ಆಯ್ತಾ ನಮ್ಮ ಯಾರು ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಜೊತೆಗಿದ್ದರೂ ಕೂಡ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ತ್ರಿವಿಕ್ರಮ್ ಜೊತೆ
ಪಕ್ಕ ಇಲ್ಲ ತ್ರಿವಿಕ್ರಮ್ ಜೊತೆ ಭವ್ಯಗೌಡ ಇದ್ದರೂ ಕೂಡ ತ್ರಿವಿಕ್ರಮ್ ಅವರ ಕಣ್ಣು ಹುಡುಕ್ತಾ ಇದ್ದಿದ್ದು ಮೋಕ್ಷಿತನ್ನ. ಅಂದರೆ ಅವರಷ್ಟು ಅಡ್ಮೈರ್ ಮಾಡೋರು ಮೋಕ್ಷಿತನ್ನ. ಅಂದರೆ ತ್ರಿವಿಕ್ರಮ್ ಅವರು ಮೋಕ್ಷಿತನ ಅಷ್ಟು ಮನಸ್ಸಿಂದ ಇಷ್ಟಪಡೋರು. ಅದೇ ನಾನು ಹೇಳ್ತಿದ್ದೀನಲ್ವ, ಅದನ್ನೇ ನಾನು ರಕ್ಷಿತನ ವಿಷಯಕ್ಕೆ ಹೇಳ್ತೀನಿ. ಅಂದರೆ ನಾವು ಯಾರ ಜೊತೆ ಇದ್ದೀವಿ ಅನ್ನೋದಲ್ಲ, ಈಗ ಗಿಲ್ಲಿ ನಟ ಯಾರ ಜೊತೆ ಇದ್ದಾನೆ ಅನ್ನೋದಲ್ಲ ರಕ್ಷಿತನಿಗೆ ಮುಖ್ಯ. ನಾನು ನಿನ್ನನ್ನು ನೋಡ್ತೀನಿ, ನಾನು ನಿನ್ನ ಹತ್ರ ಮಾತಾಡ್ತೀನಿ, ನಿನ್ನ ಪ್ರೀತಿಯಿಂದ ರೆಸ್ಪೆಕ್ಟ್ಫುಲ್ಲಾಗಿ ನನಗೆ ನೀನು ನೋಡೋಕ್ಕಿಷ್ಟ. ಅಂದರೆ ಪ್ರೀತಿ ತುಂಬಿದ ಸ್ನೇಹ ಅನ್ನೋದನ್ನು ನಾನು ಹೇಳ್ತೀನಿ. ನಿಜವಾಗ್ಲೂ ಕ್ಯೂಟಾಗಿ ನನಗೆ ಗಿಲ್ಲಿ ನಟ ರಕ್ಷಿತಾ ಒಂದು ಫ್ರೇಮಲ್ಲಿ ಬಂದರು ಅಂದರೆ ತುಂಬ ಕ್ಯೂಟಾಗಿರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ನಾನು ಅದೇ ಹೇಳ್ತೀನಲ್ವಾ, ಇದೇ ಕಾರಣಕ್ಕೆ ಆಯಿತಾ ಬಿಗ್ ಬಾಸ್ ಅವರು ಒಂದಿನ ಕಾವ್ಯನ ಹೊರಗಡೆ ಕಳಿಸ್ತಾರೆ. ಇದನ್ನು ಬರೆದಿಟ್ಕೊಳ್ಳಿ. ಯಾಕೆಂತಂದರೆ ಅವರು ಕೂಡ ಒಂದು ಲೆಕ್ಕಾಚಾರ ಆಗ್ತಿರ್ತಾರೆ ಬಿಗ್ ಬಾಸ್ ಟೀಮು, ಆಯಿತಾ. ಒಂದು ಲೆಕ್ಕಾಚಾರ ಹಾಕಿ ಯಾವುದೋ ಒಂದು ವಿಷಯದಲ್ಲಿ ಆಯಿತಾ ಗಿಲ್ಲಿ ನಟನು ಮತ್ತು ರಕ್ಷಿತನು ಹತ್ರ ಮಾಡೋಕ್ಕೂ ನೋಡ್ತಾರೆ. ಯಾಕೆಂದರೆ ಆ ಫ್ರೆಂಡ್ಶಿಪ್ಪು, ಆ ಬಾಂಡಿಂಗು ಹೊರಗಡೆ ಪ್ರೇಕ್ಷಕರಿಗೆ ಇಷ್ಟ ಆಗ್ತಿದೆ ಅಂದಾಗ ಆಟೋಮೆಟಿಕ್ಕಾಗಿ ಅವರಿಬ್ಬರನ್ನ ಯಾವುದೋ ಒಂದು ಗೇಮಲ್ಲೋ ಯಾವುದೋ ಒಂದು ವಿಷಯದಲ್ಲಿ ಒಂದು ಮಾಡೋಕ್ಕೆ ಬಿಗ್ ಬಾಸ್ ನೋಡ್ತಾರೆ. ನನಗಂತೂ ಗಿಲ್ಲಿ ನಟ ಮತ್ತು ರಕ್ಷಿತಾ ಅವರ ಬಾಂಡಿಂಗು ತುಂಬ ತುಂಬ ಇಷ್ಟ. ಆ ಕ್ಯೂಟಾಗಿರುವಂತಹ ಅವರಿಬ್ಬರ ಮಾತುಕತೆ, ಆ ಒಂದು ಎಂತ ಹೇಳ್ತಾರಲ್ಲ ಟಾಮ್ ಅಂಡ್ ಜೆರಿ, ಅವರಿಬ್ಬರು ಒಂಥರ ಟಾಮ್ ಅಂಡ್ ಜೆರಿ ಇದ್ದಂಗೆ ಜಗಳ ಆಡ್ತಾ ಇರ್ತಾರೆ, ಒಂದಾಗ್ತಾರೆ. ಅದು ನಂಗೆ ತುಂಬ ಇಷ್ಟ. ರಕ್ಷಿತನ್ಗೆ ನೋಡಿ, ಏನೇ ಇದ್ರೂ ಕೂಡ ಅವಳು ಜೆನ್ಯೂನ್ ಆಗಿದ್ದಾಳೆ. ಅವಳು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾಳೆ ಅದು ಜೆನ್ಯೂನ್ ಆಗಿದೆ. ಈಗ ಧ್ರುವ ಅಂತನ್ನು ಅವಳು ದ್ವೇಷ ಮಾಡ್ತಾಳೆ ಅಂದರೆ ಆನೆಸ್ಟಾಗಿ ಹೇಳ್ದು ನಿನ್ನೆ ಇದ್ರ ಹತ್ರ ನಿಲ್ಲಿಸ್ಬಿಟ್ಟು ಏನು ಹಾವು ಏಣಿ ಆಟದಲ್ಲಿ ನನಗೆ ಏಣಿ ಆಗಿರೋದು ಗಿಲ್ಲಿ ನಟ, ಹಾವಾಗಿರೋದು ಧ್ರುವಂತು ನಾನು ಜನ್ಮದಲ್ಲೇ ನಂಬಲ್ಲ. ಧ್ರುವಂತ ಫೇಕ್ ಮನುಷ್ಯನೇ ನೋಡಿಲ್ಲ ಅನ್ನೋದನ್ನ ಅವಳು ಅದ್ರಲ್ಲಿ ಕ್ಲಿಯರ್ ಆಗಿದ್ದಾಳೆ. ಧ್ರುವಂತನ್ನ ನೀನು ಜನ್ಮದಲ್ಲಿ ನಂಬಲ್ಲ ಅನ್ನೋದನ್ನ ಕ್ಲಿಯರ್ ಆಗಿದ್ದಾಳೆ ಅವಳು. ಅದನ್ನು ಬದಲಾಯಿಸೋಕ್ಕೆ ಆಗಲ್ಲ. ಬಟ್ ಗಿಲ್ಲಿ ಮೇಲೆ ರಕ್ಷಿತನಿಗಿರುವ ಪ್ರೀತಿಗೆ ನಾನಂತೂ ನಿಜವಾಗ್ಲೂ ಮನಸ್ಸೋತಿದ್ದೀನಿ ಅಂತಲೇ ಹೇಳ್ಬೋದು. ವೆರಿ ಸೂನ್ ಗಿಲ್ಲಿ ನಟ ರಕ್ಷಿತನ ಈ ಬಾಂಡಿಂಗು ಆಯಿತಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.